ನರ್ಸರಿಯಿಂದ ಇಷ್ಟಪಟ್ಟು ತಂದಿರುವಂತಹ ದಾಸವಾಳ ಹೂವಿನ ಗಿಡಗಳು ಮನೆಗೆ ತಂದು ಸ್ವಲ್ಪ ದಿನದಲ್ಲೇ ಹೂ ಅರಳೋ ಮುಂಚೆನೇ ಮೊಗ್ಗು ಉದುರು ಹೋಗ್ತಾ ಇದೆಯಾ? ಹಾಗಾದರೆ ಅದಕ್ಕೆ ಮುಖ್ಯವಾಗಿರುವ 4 ಕಾರಣಗಳು ಯಾವುದು? ಯಾಕೆ ಆ ಮೊಗ್ಗುಗಳು ಉದುರೋಗ್ತಾ ಇದೆ? ಅದಕ್ಕೆ ಏನು ಸೊಲ್ಯೂಷನ್ನ ನಾವು ತಗೊಳ್ಬೇಕು? ಈ ಅಂಶನ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಗಾರ್ಡನ್ ಚಾನಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ದಾಸವಾಳ, ಗುಲಾಬಿ, ಮಲ್ಲಿಗೆ ಈ ಕುರಿತು ಸಾಕಷ್ಟು ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿದೆ. ಒಂದು ಸರ್ತಿ ಈ ವಿಡಿಯೋ ನಂತರ ಒಂದು ಸರ್ತಿ ಚಾನಲ್ನ ವಿಸಿಟ್ ಮಾಡಿ. ನಿಮ್ಮ ಎಷ್ಟೊಂದು ಪ್ರಾಬ್ಲಮ್ಗಳಿಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅದರ ಬಗ್ಗೆ ತಿಳಿಸಿರ್ತೀನಿ. ಒಂದು ಸರ್ತಿ ಚಾನಲ್ನ ವಿಸಿಟ್ ಮಾಡಿದ್ರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಸಿಗತ್ತೆ. ಓಕೆ, ಇವತ್ತಿನ ಟಾಪಿಕ್ಕು ಎಷ್ಟು ಚಂದದ ದಾಸವಾಳ ಗಿಡಗಳು ಇದ್ರೂ ಸಹ ಅದರಲ್ಲಿ ಒಂದು ಮುಖ್ಯವಾಗಿರುವ ಸಮಸ್ಯೆ ಮೊಗ್ಗುಗಳು ಉದುರೋದು. ನಾವು ಎಷ್ಟೇ ಕೇರ್ ಮಾಡಿದ್ರೂ ಸಹ ಮೊಗ್ಗುಗಳು ಉದುರುತ್ತೆ. ಮೊಗ್ಗುಗಳು ಉದುರೋದಕ್ಕೆ ಮುಖ್ಯವಾಗಿ 4 ಕಾರಣಗಳಿರುತ್ತೆ. ಆ 4 ಕಾರಣಗಳಿಂದ ಗಿಡಕ್ಕೆ ಸ್ಟ್ರೆಸ್ ಆಗತ್ತೆ. ಒಂದೇ ರೀಸನ್ ಏನು ಅಂದರೆ ಗಿಡ ಸ್ಟ್ರೆಸ್ಸಿಂದ ಮೊಗ್ಗನ್ನು ಉದುರಿಸುತ್ತೆ. ಆ ಸ್ಟ್ರೆಸ್ ಆಗೋದಕ್ಕೆ ಕಾರಣ 4 ಇದೆ. ಸೊ ಆ 4 ಕಾರಣಗಳು ಯಾವುದು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಸಹ ನಿಮಗೆ ನಾನು ತಿಳಿಸ್ತೀನಿ. ನಿಮ್ಮ ಗಾರ್ಡನಲ್ಲಿ ಮಾತ್ರ ಅಲ್ಲ, ನನ್ನ ಗಾರ್ಡನಲ್ಲೂ ಸಹ ಮೊಗ್ಗುಗಳು ಹಳದಿಯಾಗಿ ಉದುರುತ್ತಾ ಇತ್ತು. ಆ ರೀಸನ್ ಏನೇ ಇದ್ರೂ ಸಹ ಮೊಗ್ಗು ಹಳದಿಯಾಗಿ ಉದುರಬಾರ್ದು. ಅದಕ್ಕೆ ಆ ಗಿಡಕ್ಕೆ ಸ್ಟ್ರೆಸ್ ಆಗಬಾರ್ದು. ನಮಗೆ ಗೊತ್ತಿಲ್ಲದೇ ಯಾವುದೇ ಸ್ಟ್ರೆಸ್ ಆದ್ರೂ ಸಹ ಆ ಸ್ಟ್ರೆಸ್ನ ಕಡಿಮೆ ಮಾಡೋದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ಅದನ್ನು ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಅದೊಂದು ಬೋನಸ್ ಟಿಪ್ಸ್. ಕೊನೆ ತನಕ ವಿಡಿಯೋನ ನೋಡಿ, ಆ ಬೋನಸ್ ಟಿಪ್ಸ್ನ ಮಿಸ್ ಮಾಡ್ಕೊಳ್ಬೇಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಸೊ ತಡ ಮಾಡ್ದೇ ವಿಷಯಗಳನ್ನು ತಿಳ್ಕೊಳ್ಳೋಣ ಬನ್ನಿ. 4 ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಜೊತೆಲೇ ತಿಳಿಸಿದ್ದೀನಿ. ಕೊನೆಯಲ್ಲಿ ಬೋನಸ್ ಟಿಪ್ಸ್ನ ಸಹ ಕೊಟ್ಟಿದ್ದೀನಿ. ಮೊದಲನೇ ಕಾರಣ ನೀರಿನ ವ್ಯತ್ಯಾಸ. ಹೆಚ್ಚಿನ ಗಿಡಗಳಲ್ಲಿ ಮೊಗ್ಗು ಉದುರೋಗೋದಕ್ಕೆ ಇದೇ ಮುಖ್ಯವಾಗಿರುವಂತಹ ಕಾರಣ. ಒಂದೇ ನೀರು ಜಾಸ್ತಿ ಆಗಿರುತ್ತೆ, ಇಲ್ವಾ ನೀರು ಕಡಿಮೆ ಆಗಿರುತ್ತೆ. ನೀರು ಜಾಸ್ತಿ ಅಂತಂದರೆ ಪ್ರತಿದಿನ ನೀವೊಂದು ನೀರು ಹಾಕುವಂತಹ ರೋಟೀನನ್ನು ಇಟ್ಕೊಳ್ಬೇಕು. ಮಣ್ಣು ಒಣಗಿದಾಗಲೇ ನೀರು ಹಾಕಬೇಕು. ದಾಸವಾಳ ಗಿಡಗಳಿಗೆ ಯಾವಾಗಲೂ ಮಾಯ್ಸ್ಟ್ ಆಗಿರುವಂತಹ ಮಣ್ಣು ಇರಬೇಕು. ಆದರೆ ಅತಿಯಾಗಿ ನೀರು ನಿಲ್ಲಬಾರ್ದು. ಆ ಮಣ್ಣು ತುಂಬ ಅಂಟಂಟಾಗಿ ಇರಬಾರ್ದು. ಹಾಗೆ ಅಂಟಂಟಾಗಿದ್ರೇ ಗಿಡ ಮೊಗ್ಗುಗಳು ಉದುರಿಸೋದು. ಇದು ಮೊದಲನೇ ರೀಸನ್ನು. ಸೊ ಮೊದಲು ಯಾವಾಗಲೂ ಟಾಪ್ ಲೇಯರ್ ಸಾಯಿಲ್ ಡ್ರೈ ಆಗಿದ್ದರೆ ಮಾತ್ರ ನೀರನ್ನು ಕೊಡಿ. ಆಮೇಲೆ ನೀವು ಗ್ರೋ ಬ್ಯಾಗಲ್ಲಿ ಬೆಳೆಸ್ತಾ ಇದ್ದರೆ ಅಥವಾ ಪಾಟಲ್ಲಿ ಬೆಳೆಸ್ತಾ ಇದ್ದರೆ ಮೊದಲು ನೋಡ್ಕೊಳ್ಳಿ ಅದಕ್ಕೆ ಡ್ರೈನೇಜ್ ಹೋಲನ್ನು ಬಾಟಮಲ್ಲಿ ಮಾಡಿದ್ದೀರಾ ಇಲ್ವಾ ಅಂತ ಹೇಳಿ. ಕೆಲವೊಂದೊಂದು ಗ್ರೋ ಬ್ಯಾಗಲ್ಲಿ ಡ್ರೈನೇಜ್ ಹೋಲ್ ಮಾಡಿದ್ರೂ ಕೂಡ ಕರೆಕ್ಟಾಗಿ ನೀರು ಔಟ್ ಆಗ್ತಾ ಇರೋದಿಲ್ಲ, ಎಕ್ಸೆಸ್ ನೀರು. ಅದನ್ನು ಒಂದು ಸರ್ತಿ ಚೆಕ್ ಮಾಡಿ ನೋಡಿ, ನೀರು ಕರೆಕ್ಟಾಗಿ ಹೋಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ. ಇಲ್ಲಿ ನೋಡಿ, ಮಕ್ಕಳಿರೋ ಮನೆಯಲ್ಲಿ ಇದೊಂದು ಸಮಸ್ಯೆ. ಬಂದುಬಿಟ್ಟು ಆಟ ಆಡಬೇಕಾದ್ರೆ ಏನಾದರೂ ತಾಕ್ಸಿನೋ ಅಥವಾ ಅವರೇನೆ ಕಿತ್ಬಿಟ್ಟು ಈ ರೀತಿ ಕೂಡ ಹಾಳು ಮಾಡಿ ಹಾಕ್ತಾರೆ ಮೊಗ್ಗನ್ನು. ಮಕ್ಕಳಿರೋ ಮನೆಯಲ್ಲಿ ಹೀಗೆ ಕೂಡ ನಡೆಯುತ್ತೆ ನೋಡಿ. ಓಕೆ, ಹೂಗಳು ಚೆನ್ನಾಗಿ ಬಿಡ್ತಾ ಇದ್ರೂ ಸಹ ಅದರ ಎಲೆಗಳು ಹಳದಿ ಆಗ್ತಾ ಇದೆ. ಎಲೆ ಹಳದಿ ಆಗೋದ್ರ ಜೊತೆಗೆ ಮೊಗ್ಗು ಉದುರುತ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅದಕ್ಕೆ ಕಾರಣ ನೀರಿನ ವ್ಯತ್ಯಾಸ ಅಂತ. ಸೊ ನೀವು ಅಲ್ಲಿಯೇ ಪರಿಹಾರ ನಿಮಗೆ ಸಿಕ್ತು. ಮಣ್ಣು ಡ್ರೈ ಆದಾಗ, ಮೇಲ್ಗಡೆ 1 ಇಂಚು ಮಣ್ಣು ಡ್ರೈ ಆದಾಗ ಮಾತ್ರ ನೀರನ್ನು ಹಾಕಿ. ಸೊ ಅಲ್ಲಿಗೆ ಮೊದಲನೆಯ ಕಾರಣಕ್ಕೆ ಪರಿಹಾರ ಸಿಕ್ತು. ಓಕೆನಾ? ಎರಡನೆಯ ಅತಿ ಮುಖ್ಯ ಕಾರಣ ಹವಾಮಾನ ಬದಲಾವಣೆ. ಅಂದರೆ ಅತಿಯಾದ ಬಿಸಿಲು ಅಥವಾ ಬಿಸಿಲಿರುವಾಗ ದಿಢೀರಂತ ತಂಪು ವಾತಾವರಣ ಬರೋದು, ಮಳೆ ಬರೋದು. ಸಹಜವಾಗಿ ಈಗಿರುವಂತಹ ಸಿಚುವೇಷನಲ್ಲಿ ತುಂಬ ಜನ ನಿಮ್ಮ ದಾಸವಾಳ ಗಿಡದಲ್ಲಿ ಮೊಗ್ಗು ಉದುರೋದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಕೇವಲ ನಿಮ್ಮಲ್ಲಿ ಮಾತ್ರ ಅಲ್ಲ, ನಮ್ಮ ಗಾರ್ಡನಲ್ಲೂ ಸಹ ಮೊಗ್ಗುಗಳು ಹಳದಿಯಾಗಿ ಉದುರುತ್ತಾ ಇದೆ. ಪ್ರೆಸೆಂಟಾಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಈ ಹವಾಮಾನದ ಸ್ಟ್ರೆಸ್ಸನ್ನೇ ಗಿಡಗಳು ಅನುಭವಿಸ್ತಾ ಇರೋವಂಥದ್ದು. ಏನಂದರೆ ಸಡನ್ನಾಗಿ ಬಿಸಿಲಿರುತ್ತೆ, ಮಳೆ ಬರುತ್ತೆ, ತಂಪಾಗತ್ತೆ. ಈ ರೀತಿಯ ಒಂದು ಸ್ಟ್ರೆಸ್ಗೆ ಒಳಗಾಗಿ ದಾಸವಾಳ ಗಿಡದ ಮೊಗ್ಗುಗಳು ಹಳದಿಯಾಗಿ ಉದುರೋಗುತ್ತೆ. ಇದು ಸಹಜವಾಗಿರುವಂತಹ ಒಂದು ಪ್ರಕ್ರಿಯೆ. ಸ್ಟ್ರೆಸ್ಸಿಂದ ಹೂವಾಗೋ ಮುಂಚೆನೇ ಮೊಗ್ಗು ಉದುರುತ್ತೆ. ಸಾಧ್ಯವಾದರೆ ಮಧ್ಯಾಹ್ನದ ಅತ್ಯಂತ ಹಾರ್ಶ್ ಬಿಸಿಲಿಗೆ ಗಿಡಗಳಿಗೆ ನೆರಳು ಒದಗಿಸಿ. ಇದನ್ನು ಮಾಡೋದಕ್ಕೆ ನಿಮ್ಮ ಹತ್ರ ಆಗಲ್ಲ ಅನ್ನೋದಿತ್ತು ಅಂದರೆ, ಸಾಧ್ಯವಿಲ್ಲ, ಕೆಲವರಿಗೆ ನೆರಳನ್ನು ಒದಗಿಸೋಕ್ಕಾಗೋದಿಲ್ಲ ಅನ್ನೋದಿತ್ತು ಅಂದರೆ ಸ್ವಲ್ಪ ತಾಳ್ಮೆ ತಗೊಳ್ಳಿ.
ಟೆಂಪ್ರೇಚರ್ ಸೆಟ್ ಆಗ್ತಾ ಇದ್ದ ಹಾಗೇ ಗಿಡಗಳು ರಿಕವರ್ ಆಗುತ್ತೆ, ಮೊಗ್ಗು ಉದುರುವಂತಹ ಸಮಸ್ಯೆ ಕಡಿಮೆ ಆಗುತ್ತೆ. ಗಿಡಗಳಲ್ಲಿ ಯಾವುದೇ ರೀತಿಯ ರೂಟ್ ಬಾಂಡ್ ಆಗಿಲ್ಲ, ಪಾಟ್ನ ಸೈಜ್ ಕರೆಕ್ಟಾಗಿ ತೊಗೊಂಡಿದ್ದೀರಾ, ನೀರನ್ನು ಕೂಡ ಕರೆಕ್ಟಾಗಿ ಕೊಡ್ತಾ ಇದ್ದೀರಾ, ಆದ್ರೂ ಸಹ ಮೊಗ್ಗು ಉದುರುತ್ತಾ ಇದೆ. ಅದರಲ್ಲೂ ಸಹ ಈ ಬಿಸಿಲಿಂದ ಚಳಿ ಬಂದ ತಕ್ಷಣ, ಚಳಿಯಿಂದ ಮಳೆ ಬಂದ ತಕ್ಷಣ, ತುಂಬ ಜಾಸ್ತಿ ಇರುವಂತಹ ಬಿಸಿಲಿದ್ದಾಗ ಈ ರೀತಿ ಆಗ್ತಾ ಇದೆ ಅಂದರೆ ಈ ಹವಾಮಾನ ಬದಲಾವಣೆನೇ ಮೇನ್ ರೀಸನ್ ಆಗಿರುತ್ತೆ. ನಿಮಗೆ ನೆರಳಿಗೆ ಶಿಫ್ಟ್ ಮಾಡೋಕ್ಕಾಗೋದಿಲ್ಲ, ಹಾರ್ಶ್ ಬಿಸಿಲಲ್ಲಿ ನೆರಳು ಒದಗಿಸೋಕ್ಕಾಗೋದಿಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಂಡ್ರೆ ಗಿಡನೇ ಅದಕ್ಕೆ ಹೊಂದ್ಕೊಂಡು ರಿಕವರ್ ಆಗುತ್ತೆ. ಗಿಡಕ್ಕೆ ಪದೇ ಪದೇ ಅದರ ಜಾಗ ಬದಲಾವಣೆಯನ್ನು ಮಾಡಬೇಡಿ. ಒಂದು ಕಡೆ ಎಲ್ಲಿಟ್ಟಿರ್ತೀರೋ ಅಲ್ಲೇ ಇಡಿ. ನೆರಳು ಒದಗಿಸ್ಬೇಕು ಅಂತಂದರೆ ಅದಕ್ಕೆ ಮೇಲ್ಗಡೆ ನೆರಳು ಸಿಗೋ ಹಾಗೆ ಮಾಡಿ, ಒಂದು ಸರ್ತಿ ಒಂದು ಕಡೆ ಇಡೋದು, ಮತ್ತೊಂದು ಸರ್ತಿ ಮತ್ತೊಂದು ಕಡೆ, ಹೀಗೆ ಪದೇ ಪದೇ ಜಾಗ ಬದಲಾವಣೆಯನ್ನು ಮಾಡಬೇಡಿ. ಇದರಿಂದ ಕೂಡ ಗಿಡಕ್ಕೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಓಕೆ, ಅಲ್ಲಿಗೆ ಎರಡನೆಯ ಸಮಸ್ಯೆ, ಅದಕ್ಕೆ ಪರಿಹಾರವನ್ನು ತಿಳ್ಕೊಂಡಿದ್ದಾಯಿತು. ನೆಕ್ಸ್ಟ್ ಮೂರನೆಯ ರೀಸನ್ ಏನಿರಬಹುದು ಮೊಗ್ಗು ಉದುರೋದಕ್ಕೆ ಅಂತ ತಿಳ್ಕೊಳ್ಳೋಣ. ಪೋಷಕಾಂಶಗಳ ಕೊರತೆ. ದಾಸವಾಳ ಗಿಡದಲ್ಲಿ ಮೊಗ್ಗಾಗುವುದು, ಹೂವಾಗೋದು, ಈ ರೀತಿಯ ಒಂದು ಪ್ರಕ್ರಿಯೆ ಯಾವಾಗಲೂ ನಡೀತಾ ಇರುತ್ತೆ. ಹಾಗಾಗಿ ಅದಕ್ಕೆ ಹೆಚ್ಚು ಪೋಷಕಾಂಶಗಳ, ಹೆಚ್ಚು ಗೊಬ್ಬರದ ಅವಶ್ಯಕತೆ ಇರುತ್ತೆ. ಇದು ನೋಡಿ, ಯಾರೋ ಇವತ್ತು ಫೇಸ್ಬುಕ್ಕಲ್ಲಿ ಹಾಕಿದ್ರು, ಇಷ್ಟು ಮುದ್ದಾಗಿ ಹೂ ಬಿಡ್ತಿದ್ದಂತಹ ಗಿಡ ಈ ರೀತಿ ಆಗಿದೆ ಅಂತೆ. ಇದಕ್ಕೆ ಮುಖ್ಯವಾಗಿರುವ ರೀಸನ್ ಏನು ಹೇಳಿ? ಅದೇ ಪೋಷಕಾಂಶದ ಕೊರತೆ. ತುಂಬ ದೊಡ್ಡ ಸೈಜ್ನಲ್ಲಿ ಹೂ ಬಿಡ್ತಾ ಇದ್ದಂತಹ ಗಿಡಗಳು ಸಹ ಚಿಕ್ಕ ಸೈಜ್ನಲ್ಲಿ ಹೂ ಬಿಡ್ತಾ ಇದೆ ಅಂತಂದರೆ ಅದಕ್ಕೆ ಕೂಡ ಪೋಷಕಾಂಶದ ಕೊರತೆ ಕಾರಣ ಇರುತ್ತೆ. ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರದ ಅಂಶ ಸಿಗದೇ ಇದ್ದಾಗ ಪೋಷಕಾಂಶದ ಕೊರತೆಯಿಂದಾಗಿ ಮೊಗ್ಗುಗಳು ಬಲಹೀನ ಆಗಿ ಅದು ಉದುರೋಗುತ್ತೆ. ಅದಕ್ಕಾಗಿ ಪೊಟ್ಯಾಷಿಯಂ ರಿಚ್ ಇರುವಂತಹ ಗೊಬ್ಬರವನ್ನು ಕೊಡಬೇಕು. ಅದು ಮೊಗ್ಗನ್ನು ಗಟ್ಟಿಗೊಳಿಸಿ ಅದು ಉದುರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಈ ಭಾಗದಲ್ಲೇ ಸಾಮಾನ್ಯವಾಗಿ ಮೊಗ್ಗು ಹಳದಿಯಾಗಿ ಬಲಹೀನವಾಗಿ ಉದುರೋಗೋದು. ಪೊಟ್ಯಾಷಿಯಂ ಹೆಚ್ಚಿರುವಂತಹ ಗೊಬ್ಬರ ಕೊಟ್ಟಾಗ ಇದಕ್ಕೆ ಬಲ ಸಿಕ್ಕಿ ಮೊಗ್ಗುಗಳು ಉದುರೋದು ಕಡಿಮೆ ಆಗತ್ತೆ. ಸೊ ಇದಕ್ಕೆ ಪರಿಹಾರ ಅಂತ ಅಂದರೆ ಪೊಟ್ಯಾಷಿಯಂ ಹೆಚ್ಚಿರುವ ಗೊಬ್ಬರ ಯಾವುದು? ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆಸಿ ನೀರು ಅದನ್ನು ಕೊಡಬಹುದು. ಬಾಳೆಹಣ್ಣಿನ ಸಿಪ್ಪೆ ನೀರು ಕೊಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ. ಕರೆಕ್ಟಾದ ವಿಧಾನ ಹೇಗೆ ಅಂತ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಇದೆ. ಅದೇ ಪ್ರಕಾರದಲ್ಲಿ ಬಾಳೆಹಣ್ಣಿನ ನೀರನ್ನು, ನೆನೆಸಿದ ನೀರನ್ನು ಸಹ ಕೊಡಬಹುದು. ರೆಗ್ಯುಲರ್ ಆಗಿ 15 ಡೇಸ್ ಒನ್ಸ್ಗೆ ನೀವು ವರ್ಮಿ ಕಂಪೋಸ್ಟ್ ಕೊಡ್ತಾ ಇದ್ದರೆ ಅದ್ರ ಜೊತೆಗೆ ಸ್ವಲ್ಪ ಈ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡಿ. ಬಾಳೆಹಣ್ಣಿನ ಸಿಪ್ಪೆಯ ನೀರು ಜೊತೆಗೆ ಇದು ಟೀ ಪೌಡರ್ ಇರುತ್ತಲ್ಲ ಅದನ್ನು ನೆನೆಸಿದಂತಹ ನೀರು, ಇವೆಲ್ಲವನ್ನು ಕೊಡ್ತಾ ಇರಿ. ವಿಡಿಯೋದ ಕೊನೆಯಲ್ಲಿ ಎಂತಹದ್ದೇ ಸ್ಟ್ರೆಸ್ ಇದ್ರೂ ಕೂಡ ಮೊಗ್ಗುಗಳು ಉದುರದೇ ಇರೋ ಹಾಗೆ ನಾವು ಹೇಗೆ ನೋಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಬೋನಸ್ ಟಿಪ್ಸ್ನ ಸಹ ಕೊಡ್ತೀನಿ ನಿಮಗೆ ನಾನು. ಯಾವುದೇ ರೀಸನ್ ಇರ್ಬೋದು, ಆದ್ರೂ ಸಹ ಮೊಗ್ಗು ಉದುರಬಾರ್ದು, ಗಿಡಕ್ಕೆ ಸ್ಟ್ರೆಸ್ ಆಗಬಾರ್ದು, ಅಂತಹದ್ದೊಂದು ಬೋನಸ್ ಟಿಪ್ಸ್ನ ನಿಮಗೆ ನಾನು ಕೊಡ್ತೀನಿ. ಸೊ ಮರೀದೇ ವಿಡಿಯೋನ ಕೊನೆ ತನಕ ನೋಡಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಮರೀದೇ ಒಂದು ಲೈಕ್ ಮಾಡಿ. ಆಯಿತಾ ಲೈಕು? ಥ್ಯಾಂಕ್ ಯು. ನಾಲ್ಕನೆಯ ಕಾರಣ ಕೀಟಗಳ ಕಾಟ. ಗಾಲ್ಮಿಡ್ಜ್ ಅನ್ನೋ ಒಂದು ಸಣ್ಣ ಹುಳಗಳು ಮೊಗ್ಗಿನೊಳಗಡೆ ಮೊಟ್ಟೆ ಇಡ್ತವೆ, ಅಲ್ಲಿ ಮರಿ ಮಾಡುತ್ತೆ. ಅವುಗಳು ಮೊಗ್ಗಿನಲ್ಲಿ ರಸವನ್ನು ಹೀರುತ್ತೆ. ಇದರಿಂದ ಮೊಗ್ಗು ಹಳದಿಯಾಗಿ ಉದುರುತ್ತೆ. ಅದಲ್ಲದೇ ಹಸಿರು, ಬಿಳಿ ಅಫಿಡ್ಸ್ಗಳು ಸಹ ಮೊಗ್ಗುಗಳಿಗೆ ಮುತ್ತಿಗೆ ಹಾಕ್ಕೊಂಡಿರುತ್ತೆ, ಒಂಥರ ಹತ್ತಿ ಥರ ಮೆತ್ಕೊಂಡಿರುತ್ತೆ. ಅದಿದ್ರೂ ಸಹ ಈ ರೀತಿಯ ಮೊಗ್ಗುಗಳು ಉದುರುವಂತಹ ಸಮಸ್ಯೆ ಆಗತ್ತೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಬೇವಿನ ಎಣ್ಣೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. 1 ಲೀಟರ್ ನೀರಿಗೆ 4 ರಿಂದ 5 ml ಬೇವಿನ ಎಣ್ಣೆಯನ್ನು ತಗೊಂಡು ಅದಕ್ಕೆ 1-2 ಡ್ರಾಪ್ ಹ್ಯಾಂಡ್ ವಾಶ್ ಲಿಕ್ವಿಡ್ ಸೋಪನ್ನು ಹಾಕಿ ಸ್ಪ್ರೇ ಮಾಡಿದ್ರೆ ಮೊಗ್ಗು ಉದುರುವಂತಹ ಸಮಸ್ಯೆ ಕೀಟಗಳಿಂದ ಆಗಿದ್ದರೆ ಅದು ಕಂಟ್ರೋಲ್ಗೆ ಬರುತ್ತೆ. ನಮ್ಮ ಗಾರ್ಡನಲ್ಲೂ ಸಹ ತುಂಬ ಮೊಗ್ಗುಗಳು ಉದುರುತ್ತಾ ಇತ್ತು. ಇದಕ್ಕೆ ನಾನು ಕಂಡುಕೊಂಡಂತಹ ಪರಿಹಾರವನ್ನು ಈಗ ನಿಮಗೆ ತಿಳಿಸ್ತಾ ಇದ್ದೀನಿ. ಈ 4 ಅಂಶಗಳು ಅದಕ್ಕೆ ಪರಿಹಾರ. ಅದನ್ನು ನೀವು ಖಂಡಿತವಾಗ್ಲೂ ಗಮನಿಸಲೇಬೇಕು. ಇದರಿಂದ ಗಿಡಕ್ಕಾಗುವ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಬೋದು. ಆದರೆ ಕೆಲವೊಂದೊಂದು ಸರ್ತಿ ನಮಗೆ ಗೊತ್ತಿಲ್ಲದೇ ಗಿಡಗಳಿಗೆ ಸ್ಟ್ರೆಸ್ ಆಗುತ್ತೆ. ಅದಕ್ಕೆ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ನಾನೊಂದು ಸೊಲ್ಯೂಷನ್ನ ಕಂಡುಹಿಡ್ಕೊಂಡಿದ್ದೀನಿ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ಪ್ರೇ ಬಾಟಲ್ನಲ್ಲಿ 1 ಲೀಟರ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಇದೊಂದು ಸ್ಪ್ರೇ. ಇದರಿಂದ ಗಿಡದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಈ 1 ಲೀಟರ್ ನೀರಿಗೆ ನಾವು ಆರ್ಗ್ಯಾನಿಕ್
ಆಗಿ ಸಿಗುವಂತಹದ್ದನ್ನೇ ಬಳಸ್ತಾ ಇರೋದು. ದಟ್ ಈಸ್ ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಮ್ ಸಲ್ಫೇಟ್ ಅಂತ ಹೇಳಿ ಇದನ್ನು ಕರೀತಾರೆ. ಅಂದರೆ ಇದು ಗಿಡದ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ಎಲೆಗಳ ಸೈಜ್ ಮತ್ತು ಫ್ಲವರ್ ಮತ್ತು ಫ್ರೂಟ್ ಸೈಜ್ನ ಹೆಚ್ಚಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗ ಗಿಡ ಒಂದು ಸ್ಟ್ರೆಸ್ಗೆ ಒಳಗಾಗುತ್ತೆ ಆವಾಗ ಮೊಗ್ಗುಗಳು ಉದುರೋಗೋದು ಅಥವಾ ಫ್ರೂಟ್ಸ್ಗಳು ಉದುರು ಹೋಗುವಂಥದ್ದು, ತರಕಾರಿಗಳು ಉದುರು ಹೋಗೋದು ಎಲ್ಲ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಇದನ್ನು ಬಳಸಬಹುದು. ಆನ್ಲೈನಲ್ಲಿ ತುಂಬ ಸುಲಭವಾಗಿ ಇದು ಸಿಗುತ್ತೆ. ನಾನು ಕೆಳಗಡೆ ಕೂಡ ಇದರದ ಲಿಂಕನ್ನು ಕೊಟ್ಟಿರ್ತೀನಿ, ನಿಮಗೆ ಸಿಗತ್ತೆ. ಇದನ್ನು 1 ಲೀಟರ್ ನೀರಿಗೆ 1 ಸ್ಪೂನಷ್ಟು ಹಾಕಿ. ಈ ರೀತಿ ಇರುತ್ತೆ. 1 ಸ್ಪೂನಷ್ಟು ಹಾಕಿದ್ರೆ ಸಾಕಾಗತ್ತೆ. ಒಂಚೂರು ಕಡಿಮೆ ಆದ್ರೂ ತೊಂದರೆ ಏನಿಲ್ಲ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಈ ಹಿಂದೆ ತಿಳಿಸಿದ 4 ಅಂಶಗಳನ್ನು ಸರಿಯಾಗಿ ಮಾಡ್ಕೊಂಡಿದ್ರೂ ಸಹ ನಿಮ್ಮ ಗಿಡದಲ್ಲಿ ಮೊಗ್ಗು ಉದುರುತ್ತಾ ಇದೆ ಅಥವಾ ನಿಮಗೆ ಯಾವುದರಿಂದ ಸ್ಟ್ರೆಸ್ ಆಗ್ತಿದೆ ಗಿಡದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ, ಮೊಗ್ಗು ಉದುರುತ್ತಾ ಇದೆ ಅಂತಂದರೆ ಇದನ್ನೊಮ್ಮೆ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ಇದರ ಎಫೆಕ್ಟ್ ಗೊತ್ತಾಗುತ್ತೆ. ದಾಸವಾಳ ಗಿಡದಲ್ಲಿ ಮೊಗ್ಗು ಅರಳೋ ಮುಂಚೆನೇ ಉದುರು ಹೋಗ್ತಾ ಇದ್ದರೆ ಎಪ್ಸಮ್ ಸಾಲ್ಟ್ ತುಂಬ ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ. ಇದರಲ್ಲಿರುವಂತಹ ಮೆಗ್ನೀಷಿಯಮ್ ಸಸ್ಯದಲ್ಲಿ ಕ್ಲೋರೋಫಿಲ್ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಗಿಡಕ್ಕೆ ಶಕ್ತಿ ಕೊಡುತ್ತೆ. ಪ್ರತಿ 15 ದಿನದಿಂದ 20 ದಿನಕ್ಕೆ ಒಂದು ಸರ್ತಿ ಇದನ್ನು ಕೊಡೋದ್ರಿಂದ ಉತ್ತಮ ಫಲಿತಾಂಶ ಸಿಗತ್ತೆ. ಕೇವಲ ಎಪ್ಸಮ್ ಸಾಲ್ಟ್ ಮಾತ್ರ ಅಂತಲ್ಲ, ಬಾಳೆಹಣ್ಣಿನ ಸಿಪ್ಪೆಯ ದ್ರವ ಗೊಬ್ಬರ ಅಥವಾ ಕ್ಯಾಲ್ಶಿಯಂ ಹೆಚ್ಚಿರುವಂತಹ ಮಜ್ಜಿಗೆಯ ತಿಳಿ ನೀರನ್ನು ಸಹ ಇದಕ್ಕೆ ಕೊಡಬಹುದು. ಇದರಿಂದ ಮೊಗ್ಗು ಉದುರೋ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಒಮ್ಮೆ ಪಾಸ್ ಮಾಡಿಕೊಂಡು ಈ ಇಮೇಜಲ್ಲಿ ಇರುವಂತಹ ಎಲ್ಲ ಇನ್ಫಾರ್ಮೇಷನ್ನ ಓದಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೇವ್ ಮಾಡ್ಕೊಳ್ಳಿ, ಇದನ್ನು ಟ್ರೈ ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗತ್ತೆ. ಈ ಲಿಕ್ವಿಡ್ ನನಗೆ ತುಂಬಾ ರಿಸಲ್ಟನ್ನು ಕೊಟ್ಟಿದೆ. ಸ್ಪ್ರೇ ಗಿಡಕ್ಕೆ ಎಲೆಗೆ ಮಾತ್ರ ಅಲ್ಲ, ಮಣ್ಣಿಗೆ ಸಹ ಇದನ್ನು ಹಾಕಬಹುದು, ಸೇಮ್ ಪ್ರಮಾಣ. ಇದನ್ನೇ ನಾನು ನಿಮಗೆ ಕೊಡುವಂತಹ ಬೋನಸ್ ಟಿಪ್ಸ್. ಇದನ್ನು ಫಾಲೋ ಮಾಡಿ. ಯಾವ ಸ್ಟ್ರೆಸ್ಸಿಂದ ಗಿಡ ಮೊಗ್ಗುದುರುತ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಇದನ್ನು ಫಾಲೋ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮುಂದೆ ಮತ್ತೊಂದು ಒಳ್ಳೆಯ ಇನ್ಫಾರ್ಮೇಷನ್ ಇರುವ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಚಾನೆಲ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎಷ್ಟೋ ಗಾರ್ಡನ್ ಸಮಸ್ಯೆಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಪರಿಹಾರವನ್ನು ತಿಳಿಸಿರ್ತೀನಿ. ಒಂದು ಸರ್ತಿ ವಿಸಿಟ್ ಮಾಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.